ಅಚ್ಛೇದಿ ನಾಯಕ ಅಂತ ಹೇಳಿದ್ರು. ಅಚ್ಛೇದಿ ನಾಯಕ. ಬಿಜೆಪಿ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಅಚ್ಛೇದಿ ನಾಯಕ ಅಂತಂದ್ರು. ಬಂತ ಅಚ್ಚೇ ದಿನ? ಬಂದಿದೆಯಾ? ಅಚ್ಚೇ ದಿನ ಬಂದಿದೆಯಾ? ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಬಂದು ಪ್ರತಿ ಒಬ್ಬರಿಗೆ, ಪ್ರತಿ ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನು ತರ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ, ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದರೆ ಏನು ಮಾಡಲಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿದ್ರು, ಮಾಡಲಿಲ್ಲ. ಅವ್ರ ಕಾಲದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಯಿತು. ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ. ಅವರೇ ಹೇಳಿದ್ದು 5,300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲೇ ಹೇಳಿದ್ರು, ಬಜೆಟ್ನಲ್ಲೇ ಹೇಳಿರ್ತಕ್ಕಂಥದ್ದು 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಅನ್ನು ಮಂಡಿಸಿದಾಗ ಅವರು ಹೇಳಿದ್ರು, ನಾವು 5,300 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಕೊಡ್ತದೆ, ನಾವು ಒತ್ತಾಯವನ್ನು ಮಾಡ್ತೇವೆ, ಈ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದರೆ ಇವತ್ತವರಿಗೆ ಒಂದು ಬಿಡಿಗಾಸನ್ನು ಕೊಡ್ಲಿಲ್ಲ. ಅಷ್ಟೇ ಯಾಕೆ, ಮಹದಾಯಿ ಯೋಜನೆ ಯಾಕೆ ನಿಂತೋಗಿದೆ? ನಾವು ನಾಳೆ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ದೊರಕಿದರೆ ಕೂಡಲೇ ಪ್ರಾರಂಭ ಮಾಡ್ತೀವಿ. ಆದರೆ ಅವರು ಇವತ್ತವರೆಗೆ ಇಲ್ಲಿ ಜೋಶಿ ಅವರಿಗೆ ಕೇಳ್ತೀನಿ ನಾನು, ಜೋಶಿ ಅವರೇ ನಿಮ್ಮ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಗಬೇಕು, ಅರಣ್ಯ ಇಲಾಖೆ ಪರಿಸರ ಇಲಾಖೆಯಿಂದ ಅನುಮತಿ ಸಿಗಬೇಕು, ನೀವು ಕೊಡಿಸಿದ್ರೆ ನಾಳೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ. ಅಪ್ಪರ್ ಕೃಷ್ಣ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಅದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ನಾವು ಕೂಡಲೇ ಅದನ್ನ ಕೂಡ ಕೈಗೆತ್ತಿಕೊಳ್ಳತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹೀಗೆ ನೀರಾವರಿ ಇಲಾಖೆಯಲ್ಲಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ಯಡಿಯೂರಪ್ಪನವರು ಹೇಳಿದ್ರು, ನಾವು 2018ಕ್ಕಿಂತ ಮುಂಚಿತವಾಗಿ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರು. ಯಡಿಯೂರಪ್ಪನವರು 2 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರಾಗಿದ್ರು, ಮಾಡಲಿಲ್ಲ. ಮಹದಾಯಿ ಯೋಜನೆಯೂ ಆಗಲಿಲ್ಲ. ಅಪ್ಪರ್ ಕೃಷ್ಣನು ಕೂಡ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ನಾನು ಕೋನರೆಡ್ಡಿ ಕೂತಿದ್ದಾರೆ, ಪ್ರವಾಹ ತಡೆ ಕಾರ್ಯಕ್ರಮ ನಾನು 8/2/2026 ಬರ್ತೇನೆ. ಅವತ್ತು ಕಾರ್ಯಕ್ರಮ ಮಾಡಬೇಕು. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ, ಅದನ್ನು ಮಾಡ್ತೇವೆ. ಅಷ್ಟೇ ಅಲ್ಲ, 256 ಕೋಟಿ ನವಲಗುಂದದಲ್ಲಿ ಮಾಡೋಣ. ನವಲಗುಂದದಲ್ಲಿ ಈ ಕಾರ್ಯಕ್ರಮ ಮಾಡ್ತೇವೆ. ನವಲಗುಂದ ಕೋನರೆಡ್ಡಿ ಕಾನ್ಸ್ಟಿಟ್ಯೂನ್ಸಿ, ಅದರಲ್ಲಿ ಪ್ರವಾಹ ತಡೆ ಕಾರ್ಯಕ್ರಮ ಮತ್ತೆ 256 ವಿವಿಧ ಕಾರ್ಯಕ್ರಮಗಳಿಗೆ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.